ಇನ್ನುಳಿದ ಸುದ್ದಿಗಳನ್ನು ಬನ್ನಿ ನೋಡೋಣ. ರಾಜ್ಯದಲ್ಲಿ ಸರಣಿ ಕಳ್ಳತನ ದರೋಡೆ ಪ್ರಕರಣಗಳ ಬೆನ್ನಲ್ಲೇ ಕಾಫಿನಾಡಿಗೆ ಮುಸುಕುದಾರಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಬೆಳಿಗ್ಗೆ ಸ್ಕೆಚ್ ಹಾಕಿ ರಾತ್ರಿ ವೇಳೆಯಲ್ಲಿ ಫುಲ್ ಆಕ್ಟಿವ್ ಆಗುವ ಗ್ಯಾಂಗ್ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸಿಸಿಟಿವಿಯನ್ನ ಬೇರೆ ದಿಕ್ಕಿಗೆ ತಿರುಗಿಸಿ ಮನೆ ಬೀಗ ಒಡೆದು ಕಳ್ಳತನವನ್ನ ಮಾಡ್ತಾರೆ. ಹಿರೇಮಗಳೂರಿನ ರಾಮಮ್ಮ ಅನ್ನೋರ ಮನೆಯ ಬೀಗ ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಹಣವನ್ನು ದೋಚಲಾಗಿದೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಟಿಎಂ ರಾಬರಿ, ಬ್ಯಾಂಕ್ ರಾಬರಿ ಆಯಿತು. ಈಗ ರೋಡ್ ರಾಬರಿ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಮೈಸೂರಿನ ಹಾರೋಹಳ್ಳಿ ಬಳಿ ನಿನ್ನೆ ಹಾಡ ಹಗಲೇ ಕಾರನ್ನ ಅಡ್ಡುಗಟ್ಟಿ ಮುಸುಗುದಾರಿಗಳು ದರೋಡೆಯನ್ನ ನಡೆಸಿದ್ರು. 2 ಕಾರ್ನಲ್ಲಿ ಬಂದಿದ್ದ 4 ದರೋಡೆಕೋರರು 1.5 ಲಕ್ಷ ಹಣದ ಜೊತೆಗೆ ಕಾರನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿದ್ರು. ದರೋಡೆಯ ಭೀಕರತೆಯನ್ನು ಬಿಚ್ಚಿಟ್ಟ ಸೂಫಿ ಹಾಗೂ ಅಶ್ರಫ್ ಮೈಸೂರಿನಿಂದ ಕಲ್ಪಟ್ಟೆಗೆ ತೆರಳುವ ಮಾರ್ಗ ಮಧ್ಯೆ ಏಕಾಏಕಿ ನಮ್ಮ ಕಾರಿಗೆ ಗುದ್ದಿ ನಮ್ಮನ್ನ ತಡೆದ್ರು. ಮೊದಲಿಗೆ ಕಾರ್ನ ಗ್ಲಾಸ್ ಒಡೆದು ಕಣ್ಣಿಗೆ ಸ್ಪ್ರೇ ಹೊಡೆದ್ರು. ಬಳಿಕ ರಾಡ್ನಿಂದ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಬ್ಯಾಗ್ನಲ್ಲಿ 1.5 ಲಕ್ಷ ಹಣ ಹಾಗೂ ಕಾರನ್ನ ತೆಗೆದುಕೊಂಡು ಪರಾರಿಯಾದ್ರು. ದರೋಡೆ ಮಾಡಿದ ಎಲ್ಲರೂ ಕೂಡ ಮಲಯಾಳಂ ಮಾತನಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಇವತ್ತು ಬೆಂಗಳೂರಿನ ಹಲವು ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ. ಆಸ್ಟಿನ್ ಟೌನ್ ಸ್ಟೇಷನ್ನಲ್ಲಿ ತುರ್ತು ನಿರ್ವಹಣಾ ಕಾರ್ಯ ಹಿನ್ನೆಲೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಅಶೋಕ್ ನಗರ, ದಮಲೂರು, ಆಸ್ಟಿನ್ ಟೌನ್, ವಿವೇಕ್ ನಗರ, ಏರ್ಪೋರ್ಟ್ ಹಾಸ್ಪಿಟಲ್, ಲ್ಯಾವೆಲೆ ರಸ್ತೆ, ರಿಚ್ಮಂಡ್ ರಸ್ತೆ, ಎಂಜಿ ರಸ್ತೆ, ಜಾನ್ಸನ್ ಮಾರುಕಟ್ಟೆ, ಲ್ಯಾಂಗ್ಫೋರ್ಡ್ ರಸ್ತೆ, ನೀಲಸಂದ್ರ, ಆನೆಪಾಳ್ಯ ಸುತ್ತಮುತ್ತ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ. ಸಾರ್ವಜನಿಕರು ಸಹಕರಿಸುವಂತೆ ಬೆಸ್ಕಾಂ ಮನವಿ ಮಾಡಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಎದುರು ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಸರ್ಕಾರ ತಿಂಗಳಿಗೆ ಕನಿಷ್ಠ 31,000 ವೇತನವನ್ನ ನೇರವಾಗಿ ಇಲಾಖೆಯಿಂದ ನೀಡಬೇಕು. ಖಾಸಗಿ ಏಜೆನ್ಸಿ ಟೆಂಡರ್ ರದ್ದು ಮಾಡುವ ಮೂಲಕ ನಿವೃತ್ತಿವರೆಗೂ ಸೇವಾ ಭದ್ರತೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.